ಇವ್ರ ಬಗ್ಗೆ ಪರ ಬ್ಯಾಟಿಂಗ್ ಬೀಸಿರೋದು ಆ ವಿಚಾರ ದೇಶದ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಹುನ್ನಾರ ಏನಿದೆ ಸರ್ ಅದ್ರ ಹಿಂದೆ? ನನಗೆ ಹುನ್ನಾರನೂ ಗೊತ್ತಿಲ್ಲ, ದೇಶದ ಚರ್ಚೆ ಆಗೋದು ಗೊತ್ತಿಲ್ಲ. ಅದು ಆ ಮುಗಿದು ಒಂದು ಕತೆ ಈಗ. ಸ್ವಪಕ್ಷದಲ್ಲಿ ಒಂದಷ್ಟು ಆಕ್ಷೇಪಗಳು ನಾವು ಎಷ್ಟು ಚೆನ್ನಾಗಿ ಇಬ್ರು ಮಾತಾಡ್ತಾ ಇದೀವಿ. ಅಲ್ಲಲ್ಲ ಎಲ್ಲಿದ್ರೆ ಅವರ ಹೇಳಿಕೆಗೆ ಒಂದಷ್ಟು ಆಕ್ಷೇಪಗಳು ಇರ್ತವೆ. ಯಾವ ಆಕ್ಷೇಪನೂ ಏನೂ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದಾರಲ್ವಾ, ನೋಡಿದ್ರೆ ಅವ್ರು ಹೇಳಿಕೆ ಅಲ್ಲ ಏನಾದ್ರು ನೋಟಿಸ್ ಏನಾದ್ರು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ್ರಹ ಒಂದಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ. ನಮ್ಗೇನು ಅದೇನು ಗೊತ್ತಿಲ್ಲ, ಯಾವ ಸಂಗತಿಯೂ ಗೊತ್ತಿಲ್ಲ ನಮ್ಗೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಸರ್? ಅದೆಲ್ಲ ಮುಖ್ಯಮಂತ್ರಿ ಮತ್ತು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ, ನನಗೂ ಮುನಿಯಪ್ಪರಿಗೂ ಗೊತ್ತಾ. ಅಲ್ಲ, ಕೆಲ ಸೀನಿಯರ್ ಶಾಸಕರುಗಳು ನಾವು ಸಚಿವರಾಗಬೇಕು ಅನ್ನೋ ಆಸೆ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಆಸೆ ಇದೆಲ್ಲ. ಮಂತ್ರಿ ಆಗ್ಬಾರ್ದು ಅಂತ ಯಾರು ಬೇಡ ಅಂತಾರೆ? ಎಲ್ಲ MLA ಗಳಿಗೂ ನಾನು ಮಂತ್ರಿಯಾಗಿ ಕೆಲಸ ಮಾಡಬೇಕು. ಫೈನಲಿ ಹೈಕಮಾಂಡ್ ಅಂಡ್ ಚೀಫ್ ಮಿನಿಸ್ಟರ್ ವಿಲ್ ಡಿಸೈಡ್. ಥ್ಯಾಂಕ್ ಯು. ಇವ್ರ ಬಗ್ಗೆ ಪರ ಬ್ಯಾಟಿಂಗ್ ಬೀಸಿರೋದು ಆ ವಿಚಾರ ದೇಶದ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಹುನ್ನಾರ ಏನಿದೆ ಸರ್ ಅದ್ರ ಹಿಂದೆ? ನನಗೆ ಹುನ್ನಾರನೂ ಗೊತ್ತಿಲ್ಲ, ದೇಶದ ಚರ್ಚೆ ಆಗೋದು ಗೊತ್ತಿಲ್ಲ. ಅದು ಆ ಮುಗಿದು ಒಂದು ಕತೆ ಈಗ. ಸ್ವಪಕ್ಷದಲ್ಲಿ ಒಂದಷ್ಟು ಆಕ್ಷೇಪಗಳು ನಾವು ಎಷ್ಟು ಚೆನ್ನಾಗಿ ಇಬ್ರು ಮಾತಾಡ್ತಾ ಇದೀವಿ. ಅಲ್ಲಲ್ಲ ಎಲ್ಲಿದ್ರೆ ಅವರ ಹೇಳಿಕೆಗೆ ಒಂದಷ್ಟು ಆಕ್ಷೇಪಗಳು ಇರ್ತವೆ. ಯಾವ ಆಕ್ಷೇಪನೂ ಏನೂ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದಾರಲ್ವಾ, ನೋಡಿದ್ರೆ ಅವ್ರು ಹೇಳಿಕೆ ಅಲ್ಲ ಏನಾದ್ರು ನೋಟಿಸ್ ಏನಾದ್ರು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ್ರಹ ಒಂದಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ. ನಮ್ಗೇನು ಅದೇನು ಗೊತ್ತಿಲ್ಲ, ಯಾವ ಸಂಗತಿಯೂ ಗೊತ್ತಿಲ್ಲ ನಮ್ಗೆ. ಸಚಿವ ಸಂಪುಟ ಪುನರ್ರಚನೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಸರ್? ಅದೆಲ್ಲ ಮುಖ್ಯಮಂತ್ರಿ ಮತ್ತು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ, ನನಗೂ ಮುನಿಯಪ್ಪರಿಗೂ ಗೊತ್ತಾ. ಅಲ್ಲ, ಕೆಲ ಸೀನಿಯರ್ ಶಾಸಕರುಗಳು ನಾವು ಸಚಿವರಾಗಬೇಕು ಅನ್ನೋ ಆಸೆ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಆಸೆ ಇದೆಲ್ಲ. ಮಂತ್ರಿ ಆಗ್ಬಾರ್ದು ಅಂತ ಯಾರು ಬೇಡ ಅಂತಾರೆ? ಎಲ್ಲ MLA ಗಳಿಗೂ ನಾನು ಮಂತ್ರಿಯಾಗಿ ಕೆಲಸ ಮಾಡಬೇಕು. ಫೈನಲಿ ಹೈಕಮಾಂಡ್ ಅಂಡ್ ಚೀಫ್ ಮಿನಿಸ್ಟರ್ ವಿಲ್ ಡಿಸೈಡ್. ಥ್ಯಾಂಕ್ ಯು.